ಮೆಟ್ಲತ್ತಕ್ಕೆ ಲಿಫ್ಟಲ್ಲಿ ಹೋಗ್ತಾರೆ. ಆಗಲ್ಲ ಬಾ ಪ್ಲೀಸ್. ಯಾಕೆ ಆಗಲ್ಲ ಪ್ಲೀಸ್? ನಡ್ಕೊಂಡು ಬಂದ್ಬಿಟ್ಟು ತುಂಬ ಸುಸ್ತಾಗ್ತಾ ಇದೆಯಲ್ಲ. ಬನ್ನಿ ತರಕಾರಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ನಮ್ಮ ಮಮ್ಮಿ ಜೊತೆ. ಪರ್ಟಿಕ್ಯುಲರ್ ಆಗಿ ಅದೇ ಬೇಕು ಇದೇ ಬೇಕಂತ ಏನಿದ್ದಿಲ್ಲ, ಹಾಗೆ ರ್ಯಾಂಡಮ್ ತರಕಾರಿ ಫ್ರೂಟ್ಸ್ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ಅವರು ಅಜ್ಜಿ ಮನೆಗೆ ಹೋಗ್ತಾ ಇದ್ದಾರೆ. ಅಜ್ಜಿಗೆ ಚೇಪೆಕಾಯಿ ಇಷ್ಟ, ಚೇಪೆಕಾಯಿ ಇಟ್ಕೊಂಡು ಹೋದರು. ಬಟ್ ತುಂಬ ಹಣ್ಣಾಗ್ಬಿಟ್ಟಿದೆಯಂತೆ. ನನಗೆ ಅದೆಲ್ಲ ಅಷ್ಟು ಅರ್ಥ ಆಗಲ್ಲ. ಹಣ್ಣಾಗಿದ್ರು ಏನೋ ಹಣ್ಣಾಗಿರೋದ್ರಿಂದಲೇ ತಿಂತೀವಿ, ಅಥವಾ ಬೇಗ ಹಾಳಾಗತ್ತಂತ ಏನೋ. ಓಕೆ. ಆಮೇಲೆ ಬೆಳ್ಳುಳ್ಳಿ ಆಂಟಿ ಸಿಕ್ಕಿದ್ರು. ಅವ್ರು ಏನು ಎಷ್ಟು ದಿವಸ ಆದರೂ ಬಂದಿಲ್ಲ ಅಂತೆಲ್ಲ ಕೇಳಿದ್ರು. ನಮ್ಮಮ್ಮ ಬೆಳ್ಳುಳ್ಳಿ ಕಾಸ್ಟ್ಲಿ ಹೇಳ್ತಾ ಇದ್ದೀರಾ, ಕಡಿಮೆ ಮಾಡ್ಕೊಳ್ಳಿ ಅಂತ. ಫುಲ್ ಬಾರ್ಗೇನ ಆಂಟಿ ಹೋಗ್ತಾಯಿಲ್ಲ, ನಮ್ಮಮ್ಮ ಬಿಡ್ತಾಯಿಲ್ಲ. ಆದರೆ ಬೆಳ್ಳುಳ್ಳಿ ಬೇಕು. ಇವ್ರು ಕಡಿಮೆ ಮಾಡೋ ಥರ ಕಾಣಿಸ್ತಾ ಇಲ್ಲ. ಎಷ್ಟೇ ಬಾರ್ಗೇನ್ ಮಾಡಿದ್ರು ಹೋಗ್ಬಿಡೋಣ ಅಂತ ಒಂದು ಕಡೆ ಮನ್ಸು ನಮ್ಮಮ್ಮಗೆ. ಬೇಡ ಬಿಡು ಅಂತ ಹೋಗ್ತಾ ಇದ್ರು. ಅವ್ರು ವಾಪಸ್ ಕರೀತಾ ಇಲ್ಲ. ಏನು ಮಾಡ್ತಾರೆ, ಇನ್ನೂ ಆದಷ್ಟು ಬಾರ್ಗೇನ್ ಮಾಡಿ ಸ್ವಲ್ಪ ಹೆಂಗೋ ಕಡಿಮೆ ಮಾಡಿಕೊಂಡು ಡೀಲಿಂಗ್ ಮಾಡಿ ಇಸ್ಕೊಂಡ್ಬಿಟ್ರು. ಮತ್ತು ನೋಡಿ ಬ್ಯಾಗ್ ಒಳಗೆ ಬೆಳ್ಳುಳ್ಳಿ ಬಂತು ಫೈನಲಿ. ಆಮೇಲೆ ಅಲ್ಲಿಂದ ಫ್ರೂಟ್ ಶಾಪ್ಗೆ ಹೋದ್ವಿ. ಫ್ರೂಟ್ಸ್ ಅಲ್ಲ, ಫ್ರೂಟ್ಸು ವೆಜಿಟೇಬಲ್ಸ್ ಎರಡು. ನಮ್ಮ ಶ್ಯಾಡೋ ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ರೆಕಾರ್ಡ್ ಮಾಡಿದೆ. ಇದೆ ಮ್ಯಾಂಗೋ 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 ನನ್ನ ಫೇವ್ರೆಟ್ ಗೊತ್ತಾ. ಮ್ಯಾಂಗೋ ಕೊಡಿಸು ಅಂತ ಮ್ಯಾಂಗೋ ಇಟ್ಕೊಂಡೆ. ಚೆನ್ನಾಗೈತೆ ಇದು, ನೋಡಬೇಕಲ್ಲ. ಹೆಂಗೆ ಗೊತ್ತಾಯ್ತು? ಹಂಗೆ ಮೇಲೆ ನೀಟಾಗಿರುತ್ತೆ. ನೀಟಾಗಿ ಇದೆ ಇದು. ಲೈಟ್ ಹಾಕಿದ್ದಾರೆ, ಅದಕ್ಕೆ ಚೆನ್ನಾಗೈತೆ. ಎರಡು ಅಂದ್ರಿ. ನಮ್ಮ ಮನೆಗೆ ತುಂಬ ಹತ್ರ ಮಾರ್ಕೆಟ್, ಮತ್ತು ಅಲ್ಲಿಂದ ಮನೆ ಹತ್ರ ನಡ್ಕೊಂಡು ಅಷ್ಟೇನಾ ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೆ. ಆಮೇಲೆ ಅಷ್ಟೇ ಮನೆ ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಇನ್ನು ಸಪೋರ್ಟ್ ಮಾಡಿ, ನಾನೇನೋ ಡೈಲಿ ವ್ಲಾಗ್ ಮಾಡ್ತೀನಿ. ಲಿಫ್ಟಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ಒಂದೇ ಒಂದು ಮೆಟ್ಲಿಗೆ ಒಂದೇ ಒಂದು ಮೆಟ್ಲತ್ತಕ್ಕೆ ಲಿಫ್ಟಲ್ಲಿ ಹೋಗ್ತಾರೆ. ಆಗಲ್ಲ ಬಾ ಪ್ಲೀಸ್. ಯಾಕೆ ಆಗಲ್ಲ ಪ್ಲೀಸ್? ನಡ್ಕೊಂಡು ಬಂದ್ಬಿಟ್ಟು ತುಂಬ ಸುಸ್ತಾಗ್ತಾ ಇದೆಯಲ್ಲ. ಆ ಡೋರ್ ಹಾಕೊಂಡಿತ್ತು. ಮನೆ ಬಂತು. ಚುಟ್ಕಿ ಗೊತ್ತು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂಗೆ ಖುಷಿ ಆಗುತ್ತೆ. ಬಾಯ್.